ನಾನ್ ಕೊಡಲ್ಲ. ಯಾಕೆ ಕೊಡ್ಬೇಕು? ನೋಡು ಸುಮ್ಮನೆ ನನ್ನ ಹತ್ರ ಆಟ ಆಡ್ಬೇಡ, ಫೋನ್ ಕೊಡು. ವಿಶ್ವ, ನೀನ್ ಫೋನಲ್ಲಿ ಫುಲ್ ಫೀಲಿಂಗ್ ಅಲ್ಲಿ ಯಾವ್ದೋ ಫೋಟೋ ನೋಡ್ತಾ ಇದೀನ, ನಾನೇ ನನ್ನ ಕಣ್ಣಾರೆ ನೋಡ್ದೆ. ನೀನ್ ಇಷ್ಟೊಂದು ಫೀಲಿಂಗ್ ಅಲ್ಲ ಫೋಟೋ ನೋಡ್ತಿದ್ದೆ ಅಂದ್ರೆ ಖಂಡಿತ ನೀನ್ ಹುಡುಗಿನೇ ತಾನೇ ತಾನೇ? ಏ ವಿಶ್ವ, ಫೋನ್ ಕೊಡು. ಫೋಟೋ ಫೋನಲ್ಲಿ ಇದು ತೋರ್ಸೋದಕ್ಕೇನೋ ನಿಂಗೆ? ಯಾಕೆ ಅಂದ್ರೆ ನೀನ್ ಅವಳನ್ನ ನೋಡಬಾರ್ದು ಅಂತ. ಅದೇ ಯಾಕೆ ಅಂತ. ವಿಶ್ವ ಪ್ಲೀಸ್ ಒಂದೇ ಒಂದ್ ಸರ್ತಿ ಅವಳ ಫೋಟೋನ್ ತೋರ್ಸು. ತನು, ನಾನು ಅವಳನ್ನ ಮರಿಬೇಕು ಅಂತ ಅನ್ಕೊಂಡಿರುವಾಗ ಅವಳ ಫೋಟೋ ನಿನ್ಗೆ ಯಾಕೆ ತೋರಿಸ್ಲಿ? ನಿಂಗೆ ನಿಜವಾಗ್ಲೂ ಮರಿಲೇಬೇಕಂತ ಇದ್ದಿದ್ರೆ ಆ ಫೋಟೋ ನಿನ್ ಫೋನಲ್ಲಿ ಇರ್ತಿರ್ಲಿಲ್ಲ ವಿಶ್ವ, ಡಿಲೀಟ್ ಮಾಡಿರ್ತಿದ್ದೆ. ಅದೇ ನೀನೇನ್ ಮಾಡಿದ್ಯಾ? ಡಿಲೀಟ್ ಮಾಡಿಲ್ಲ. ಫೋನಲ್ಲಿರೋ ಫೋಟೋನ ಡಿಲೀಟ್ ಮಾಡ್ಬೋದು, ಆದ್ರೆ ಮನ್ಸಲ್ಲಿರೋದನ್ನ ಹೇಗೆ ಡಿಲೀಟ್ ಮಾಡೋಕ್ಕಾಗತ್ತೆ? ಅದಕ್ಕೆ ಅವಳನ್ನ ನೋಡ್ಬೇಕು ಅಂತ ಕೇಳ್ತಿರೋದು ವಿಶ್ವ. ಅವಳ ಮದ್ವೆ ಆಗಿ ಹೋದ್ಮೇಲೂ ನೀನಿನ್ ಇಷ್ಟೊಂದು ಕಾಡಿಸ್ತಿದ್ದಾಳೆ ಅಂದ್ಮೇಲೆ ಅವಳು ಒಂದ್ಸಲ ನೋಡ್ಲೇಬೇಕು ಕಣೋ. ಪ್ಲೀಸ್ ವಿಶ್ವ, ಮೊನ್ನೆ ಒಂದ್ಸತಿ ಅವಳ ಫೋಟೋ ತೋರಿಸು. ಇದಾದ್ಮೇಲೆ ನಾನು ನಿಜವಾಗ್ಲೂ ಕೇಳಲ್ಲ, ಅವಳ ಬಗ್ಗೆ ಕೇಳಲ್ಲ, ಅವಳ ಬಗ್ಗೆ ಮಾತಾಡಲ್ಲ. ಪ್ಲೀಸ್ ವಿಶ್ವ, ಪ್ಲೀಸ್ ಕಣೋ. ಸಾಧ್ಯನೇ ಇಲ್ಲ ತನು, ಸಾಧ್ಯನೇ ಇಲ್ಲ. ಸರಿ ಆಯ್ತು, ತೋರ್ಸ್ಬೇಡ, ನಾನೇ ಹೇಗಾದ್ರೂ ಕಂಡು ಹಿಡ್ಕೋತೀನಿ. ಅದೇನಾದ್ರೂ ಮಾಡ್ಕೋ, ನಾನಂತೂ ಅವಳ ಫೋಟೋ ತೋರ್ಸಲ್ಲ. ಚಿನ್ನು ಬರೀ ಇನ್ನೂ ಇದೇ ಸೀರೆ ನೋಡ್ತಾ ಕೂತಿದ್ದೀರಲ್ಲ ನೀವು? ಹ್ಞೂ ರೀ, ಈ ಸೀರೆ ನೋಡ್ತಾನೆ ಇರ್ಬೇಕು ಅನ್ಸ್ತದೆ ಯಾಕೋ. ಅದಕ್ಕೆ ಹೇಳೋದು ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ತುಂಬಾ ಇಷ್ಟ ಅಂತ. ಆದ್ರೆ ನೋಡಿ, ಹೆಣ್ಮಕ್ಳು ಸೀರೆನ ಅಷ್ಟು ಇಷ್ಟಪಡೋದ್ರಿಂದಾನೇ ಏನೋ ಅದನ್ನ ಉಟ್ಟಾಗ ತುಂಬಾ ಸುಂದರವಾಗಿ ಕಾಣ್ತಾರೆ. ಹೌದು ರೀ, ಆದ್ರೆ ಅವ್ರಿಗೆ ನಂಗೆ ಇದೇ ಕಲರ್ ಕೊಡ್ಬೇಕು ಅಂತ ಯಾಕೆ ಅನ್ಸ್ತು? ಅವ್ರೇನ್ ನನ್ನ ಮುಂಚೆ ಭೇಟಿ ಮಾಡಿಲ್ಲ, ನನ್ನ ಟೇಸ್ಟ್ ಹೇಗೆ ಅಂತಾನೂ ಗೊತ್ತಿಲ್ಲ. ಆದ್ರೂ ನನ್ಗೆ ಇಷ್ಟವಾಗಿರೋದೇ ಕೊಟ್ಟಿದಾರಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅವತ್ತೇ ಹೇಳಿದ್ನಲ್ಲ ಚಿನ್ನವರಿ, ಮಸ್ಟ್ ಬಿ ಅ ಬಿಗ್ ಕೋಇನ್ಸಿಡೆನ್ಸ್ ಅಂತ. ಅಥವಾ ಅವ್ರಿಗೂ ಇದೇ ಬಣ್ಣ ಇಷ್ಟ ಇರ್ಬೋದು ಏನೋ, ಅದಕ್ಕೆ ಇದೇ ಬಣ್ಣದ ಸೀರೆ ಕಳ್ಸಿದಾರಪ್ಪ. ಈ ಸೀರೆ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರು ತುಂಬಾ ಒಳ್ಳೆ ಜನ ಅನ್ಸುತ್ತೆ ರೀ. ನೀವೇನೋ ಮಾತಿಗೆ ನಾನು ಪ್ರೆಗ್ನೆಂಟ್ ಆಗಿರೋ ವಿಷಯ ಹೇಳಿರ್ತೀರ, ಆದ್ರೆ ಅವ್ರು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೆನಪು ಮಾಡ್ಕೊಂಡು ಈ ಸೀರೆ ಕಳ್ಸೋ ಅವಶ್ಯಕತೆ ಏನಿತ್ತು ಹೇಳಿ? ಏನೋ ಗೊತ್ತಿಲ್ಲ ಚಿನ್ನಮರಿ. ಈಗ ಬಸ್ರಿ ಆದವ್ರಿಗೆ ಈ ಥರ ಸೀರೆ ಕೊಡಬೇಕು ಅನ್ನೋದು ಅವ್ರ ಮನೆ ಕಡೆ ವಾಡಿಕೆ ಇರ್ಬೋದು. ಅಥವಾ ಈ ರಾಜ ಮಹಾರಾಜರೆಲ್ಲ ಖುಷಿಯಾದಾಗ ಒಡವೆಗಳನ್ನ ಅಥವಾ ರಾಜ್ಯನೆಲ್ಲ ದಾನ ಮಾಡ್ಬಿಡ್ರಲ್ಲ, ಆ ಥರ ಇರ್ಬೋದು ಚಿನ್ನಮರಿ. ಹೌದು ರೀ, ಇದ್ರ ಬಗ್ಗೆ ನಾನು ಕೇಳಿದ್ದೀನಿ. ಅದ್ರಲ್ಲೂ ಚಿಕ್ಕ ಮಕ್ಳು ನೋಡಿದ್ರಂತೂ ಅವ್ರನ್ನ ಮರ್ತು ಅವ್ರಿಗೇನ್ ಬೇಕೋ ಅದನ್ನೆಲ್ಲ ಕೊಟ್ಬಿಡ್ತಾರಂತೆ. ನೋಡಿದ್ರ, ನೀವು ಈ ವಿಷಯದ ಬಗ್ಗೆ ಎಷ್ಟೆಲ್ಲ ತಿಳ್ಕೊಂಡಿದ್ದೀರಿ, ಆದ್ರೂ ಈ ಸೀರೆ ಬಗ್ಗೆ ಓವರ್ ಥಿಂಕ್ ಮಾಡ್ತಾ ಕೂತ್ಕೊಂಡಿದ್ದೀರಿ. ಈಗೇನು ಅವ್ರಿಗೆ ನೀವು ಬಸ್ರಿಯಾಗಿದ್ದ ವಿಷಯ ಗೊತ್ತಾಗಿದೆ, ಈ ಕಲರ್ ಸೀರೆನ ಹುಡುಗರಿಯಾಗಿ ಕೊಟ್ಟಿದಾರಪ್ಪ, ನೀವು ಖುಷಿ ಖುಷಿಯಾಗಿ ಎಕ್ಸೆಪ್ಟ್ ಮಾಡ್ಬೋದು ತಾನೆ? ತುಂಬಾನೇ ಖುಷಿ ಆಗ್ತಿದೆ. ನಮ್ಮನೇಲೂ ಅಷ್ಟೇ ರೀ. ನಮ್ಮಮ್ಮಂಗೆ ಯಾರಾದ್ರೂ ಪ್ರೆಗ್ನೆಂಟ್ ಅಂತ ಗೊತ್ತಾದ್ರೆ ಅವ್ರು ನಮ್ಮ ಮನೆಗೆ ಕರೆದು ಹೊಟ್ಟೆ ತುಂಬಾ ಹಬ್ಬದೂಟ ಮಾಡಿ, ಅದು ಹೋಳಿಗೆ ಬಡಿಸಿ ಸೀರೆ ಕೊಟ್ಟು ಕಳಿಸ್ತಾರೆ. ನಮ್ಗಂತೂ ಅದನ್ನ ನೋಡಕ್ಕೆ ಇಷ್ಟ ಆಗ್ತಾ ಇತ್ತು. ನಾವಂತೂ ದಿನ ನಮ್ಮ ಮನೆಗೆ ಈ ತರ ಯಾರಾದ್ರೂ ಬರ್ತಾ ಇರ್ಲಿ, ಒಳ್ಳೆ ಊಟ ಸಿಗುತ್ತೆ ಅಂತ ಕಾಯ್ತಾ ಇರ್ತಿದ್ವಿ. ಅಂದ್ರೇನು, ನಿಮ್ಗೆ ಒಳ್ಳೆ ಹಬ್ಬದ ಊಟ ಮಾಡ್ಬೇಕು ಅಂತ ಆಸೆ ಆಗಿದೆ. ಅದಕ್ಕೇನಂತೆ, ನಾನು ಅಡುಗೆ ಮಾಡ್ಕೊಡ್ತೀನಿ, ಸಂತೃಪ್ತಿಯಾಗೋಷ್ಟು ಊಟ ಮಾಡೋರಂತೆ. ಅಯ್ಯೋಯ್ಯೋ ಬೇಡಪ್ಪ, ನೀವ್ ಇವಾಗ ಮಾಡ್ತಾ ಇರೋದೇ ಜಾಸ್ತಿ, ಅದನ್ನೇ ನನಗೆ ತಿನ್ನಕ್ಕಾಗ್ತಿಲ್ಲ, ಅದರಲ್ಲಿ ಹಬ್ಬದ ಅಡುಗೆ ಬೇರೆನಾ? ಅದು ಅಲ್ಲದೆ ನಿಮಗೆ ಜಾಸ್ತಿ ಕಷ್ಟ ಕೊಡೋದಕ್ಕೆ ನಂಗೆ ಇಷ್ಟ ಇಲ್ಲ, ಅದು ನಂಗೆ ನೋಡೋಕ್ಕೂ ಆಗಲ್ಲ. ಹೇಗೂ ಅಮ್ಮನ ಮನೆಗೆ ಹೋಗ್ತೀವಲ್ವಾ, ಆವಾಗ ಅವ್ರ ಹತ್ರ ನಂಗೆ ಏನು ಬೇಕೋ ಕೇಳಿಸ್ಕೊಂಡು ಮಾಡಿಸ್ಕೊಂಡು ತಿಂತೀನಿ. ಅಂದರೆ ಇಂಡೈರೆಕ್ಟ್ ಆಗಿ ನಿಮಗೆ ನಾನು ಮಾಡೋ ಕೈ ರುಚಿ ಇಷ್ಟ ಇಲ್ಲ, ಅಮ್ಮನ ಕೈ ರುಚಿನೇ ಇಷ್ಟ ಅಂತ ಹೇಳ್ತಾ ಇದ್ದೀರಿ, ರೈಟ್? ರೀ, ನಾನೆಲ್ಲಿ ಹಾಗೆ ಹೇಳ್ದೆ? ನಾನು ಆ ಥರ ಹೇಳಲಿಲ್ಲ. ಚಿಕ್ಕ ವಯಸ್ಸಿಂದ ಅಮ್ಮನ ಕೈ ರುಚಿ ತಿಂದೆ ಅಭ್ಯಾಸ ಅಲ್ವಾ, ಅದಕ್ಕೆ ಅದನ್ನಷ್ಟು ಈಸಿಯಾಗಿ ಮರೆಯೋಕ್ಕಾಗಲ್ಲ ಅಂತ ಹೇಳ್ದೆ ಅಷ್ಟೆ. ನೀವೇನಾಗೌಡ್ರು? ಹೌದು ಮೇಡಮ್ ಅವರೇ, ನಾನೇ ಗೌಡ್ರು.
ಕ್ಷಮಿಸ್ಬಿಡಿ ಮೇಡಮ್ ಅವರೇ. ನಾನೇ ಗೌಡ್ರು ಅನ್ನೋ ವಿಷಯನ ನಿಮ್ಮ ಹತ್ರ ಹೇಳಬೇಕು ಅಂತ ತುಂಬ ಸಲ ಪ್ರಯತ್ನ ಪಟ್ಟೆ. ಆದರೆ ಆಗಲಿಲ್ಲ. ಅದಕ್ಕೆ ಗೌಡ್ರು ಅಂತ ಸುಳ್ಳು ಹೇಳಿ ನಿಮ್ಮ ಜೊತೆ ಮಾತಾಡ್ತಿದ್ದೆ. ಅಂದ್ರೆ ನನಗೆ ಸೀರೆ ಗಿಫ್ಟ್ ಮಾಡಿದ್ದು ನಾನೇ ಮೇಡಮ್ ಅವರೇ. ನನಗೆ ಕೆಲಸ ಕೊಡಿಸಿದ್ದು ರೈಟ್, ಅದೆಲ್ಲ ಇರಲಿ. ಈಗ ಕೆಲಸ ಕೇಳ್ಕೊಂಡು ನಿಮ್ಮ ಹತ್ರ ಒಬ್ರು ಬಂದಿದ್ರಲ್ಲ, ಅವ್ರನ್ನ ಕರೆದು ಮೊದಲು ಕೆಲಸ ಕೊಡ್ರಿ. ಅದು ನಾನೇ ಮೇಡಮ್ ಅವರೇ. ಖುಷಿಗೆ ಸ್ಕೂಲಿಗೆ ಸೇರೋಕ್ಕೆ ಸಹಾಯ ಮಾಡಿದ್ದು ನಿಮಗೊಂದು ಕೆಲಸ ಮಾಡಿ, ನೀವೇ ಫೋನ್ ಮಾಡಿ ಮಗಿಗೆ ಸೀಟ್ ಅದೇ ಬನ್ನಿ ಅಂತ ಹೇಳಿ. ಫೀಸು ಗೀಸು ಎಲ್ಲ ಏನಿಲ್ಲ, ಫ್ರೀ ಅಂತೇಳಿ. ಅದನ್ನೆಲ್ಲ ನಾನು ನೋಡ್ಕೋತೀನಿ. ಹೌದು ಮೇಡಮ್ ಅವರೇ, ಅದು ನಾನೇ. ನಿಮ್ಮ ಕಷ್ಟದಲ್ಲಿದ್ದಾಗೆಲ್ಲ ಗೌಡನಾಗಿ ಸಹಾಯ ಮಾಡ್ತಿದ್ದಿದ್ದು ನಾನೇ ಮೇಡಮ್ ಅವರೇ. ಲಕ್ಷ್ಮಿ, ಏನ್ ನಡೀತಿದೆ ಇಲ್ಲಿ? ಅಳಿಯಂದ್ರ್ಯಾಕ್ ನಾನೇ ಗೌಡ್ರು ಅಂತ ಹೇಳ್ತಾ ಇದ್ದಾರೆ? ಅದು ಸಿದ್ದುದು ಇನ್ನೊಂದು ರೂಪ ರೀ.